ಸರ್ ನಂದೀಶ್ ಅವರು ಯಾವ ಕಾರಣಕ್ಕಪ್ಪ ರಾಜಕೀಯದಿಂದ ನಿವೃತ್ತಿ ಆದ್ರು ಅಂತ? ಒಂದು ಕಡೆ ರಾಜಕಾರಣ, ಇನ್ನೊಂದು ಕಡೆ ಸಂಸ್ಕಾರ ಅಂತ. ಈ ಸಂಸ್ಕಾರ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ರಾಜಕಾರಣ ಬಿಡಬೇಕು. ಈ ರಾಜಕಾರಣ ಮನೆಯಲ್ಲಿ ಮಾಡ್ಕೊಳಕ್ ಹೋದ್ರೆ ಈ ಸಂಸ್ಕಾರ ಬಿಡಬೇಕಾಗುತ್ತೆ. ಕುಟುಂಬದಲ್ಲಿ ಒಂದು ಬಾಂಧವ್ಯ ಒಂದು ಒಳಗೆ ಬರುತ್ತೆ. ಹಾಗಾಗಿ ಬೇಡ, ಈಗ ಒಬ್ಬರು ರಾಜಕಾರಣ ಮಾಡ್ತಿದ್ದಾರೆ, ನಾವು ನಿವೃತ್ತಿ ಆಗೋಣ ಅಂತ ಅನ್ಕೊಂಡು ನಿವೃತ್ತಿ ಆಗಿದೆ. ಯಾಕೆ ಇಷ್ಟೊಂದು ವೈರಾಗ್ಯ ಬಂದ್ಬಿಡ್ತು ರಾಜಕೀಯವಾಗಿ ಸರ್ ನಂದೀಶ್? ಇವತ್ತಿನ ಆಯಸ್ಸಲ್ಲಿ ನಮ್ಗಾಗಲೇ ಮುಕ್ಕಾಲ ಆಯಸ್ ಮುಗಿದೋಗಿದೆ. ಇನ್ನಿರೋ ಕಾಲವಾಯ ಆಯಸ್ಲಾರು ನಾವು ಇರೋದ್ರಲ್ಲಿ ನೆಮ್ಮದಿಯಾಗಿರೋಣ ಅಂತ ಅಷ್ಟೇ. ಅವಾಗಿಂದನೂ ನನಗೆ ಅಡ್ವೈಸ್ ಮಾಡ್ತಾ ಇದ್ರು. ನಾನೇ ಎಲ್ಲ ಒಂದ್ ಕಡೆ ವಿರುದ್ಧವಾಗಿ ಹೋದ್ನೇನೋ ಅಂತ ಅನ್ಸುತ್ತೆ ಅವರಿಗೆ. ಹಾಗಾಗಿ ಪಾಪ ಅವ್ರ ಮನ್ಸಿಗೆ ನೋವಾಗೋದು ಬೇಡ ಅಂತ ಹೇಳಿ ನಾನೇ ನಿವೃತ್ತಿ ತಗೊಂಡೆ. ರಾಜಕಾರಣ ಅಷ್ಟೊಂದು ಕಲುಷಿತ ಆಗ್ಬಿಟ್ಟಿದೆ, ಮನಸ್ಸಿಗೆ ಬೇಜಾರಾಗುವಷ್ಟು ಬೇಡಪ್ಪ ಈ ಕ್ಷೇತ್ರ ಅನ್ನೋಷ್ಟು ಕಲುಷಿತ ಆಗೋಗಿದೆ ರಾಜಕಾರಣ. ಪ್ರಾಮಾಣಿಕವಾಗಿ ಯಾರು ಇರ್ತೀನಿ ಅಂತಾರೆ ರಾಜಕಾರಣದಲ್ಲಿ, ಅವ್ರು ಖಂಡಿತವಾಗ್ಲೂ ಅವ್ರ ನಿಷ್ಠುರಕ್ಕೆ ಕಾರಣ ಆಗದೆ. ಅವ್ರ ಮೂಲೆ ಗುಂಪೆ ಕರ್ನಾಟಕದಲ್ಲಿ ಎಲ್ಲೇ ಹೋಗಿ ತಂದೆ ಮಗ ಓಕೆ, ತಂದೆ ಮೊಮ್ಮಕ್ಕಳು ಓಕೆ, ಅಣ್ಣ ತಮ್ಮದಿರ ಸಾಮಾನ್ಯ ಕಡಿಮೆನೆ. ಅದು ಏನು ಮಾಡೋಕ್ಕಾಗಲ್ಲ, ವರದಾನ. ಅಣ್ಣ ತಮ್ಮ ಅನ್ನೋದು ಸ್ವಲ್ಪ ರಾಜಕಾರಣದಲ್ಲಿ ದೂರನೇ. ಹಾಗಾಗಿ ಏನು ಮಾಡೋಕ್ಕಾಗೋದಿಲ್ಲ. ಹಾಗಾದ್ರೆ ತಂದೆ ಮಕ್ಕಳು ಓಕೆ ಇರ್ಬೋದು. ಮೈಸೂರು ಜಿಲ್ಲೆಯಲ್ಲಿ ಕೇರ್ನಗರ ತಾಲೂಕಿನ ಸಾಲಿಗ್ರಾಮದ ಒಬ್ಬ ಸ್ಕೂಲ್ ಮಾಸ್ಟರ್ನ ಮಕ್ಕಳಾಗಿ ಮೈಸೂರಿಗೆ ಬಂದಂತಹ ಸಾರಾ ಮಹೇಶ್ ಮತ್ತು ಸಾರಾ ನಂದೀಶ್ ರವರು ರಾಜಕೀಯವಾಗಿ ಮತ್ತು ಉದ್ಯಮ ಲೋಕದಲ್ಲಿ ಸಾಕಷ್ಟು ಎತ್ತರಕ್ಕೆ ಬೆಳೆದವರು. ಯಾಕಂದರೆ ಇವರು ತನ್ನದೇ ಆದ ಛಾಪು ಕೂಡ ಮೂಡಿಸಿದ್ರು. ಒಬ್ಬಣ್ಣ ಹ್ಯಾಟ್ರಿಕ್ ಹೀರೋ ಆಗಿ ಸಚಿವರಾಗಿ, ಮೂಡ ಅಧ್ಯಕ್ಷರಾಗಿ ರಾಜಕೀಯದಲ್ಲಿ ಸಕ್ರಿಯವಾಗಿ ತೊಡಸ್ಕೊಂಡಿದ್ದಾರೆ. ಮತ್ತೊಬ್ಬರು ಕೂಡ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದರು. ಮೊನ್ನೆ ಅಷ್ಟೇ ಒಂದು ಪತ್ರವನ್ನು ಬರೀತಾರೆ, ರಾಜಕೀಯದಿಂದ ನಾನು ಸಕ್ರಿಯವಾಗಿ ನಿವೃತ್ತಿಯನ್ನು ತಗೊಳ್ತೀನಿ ಅಂತ ಹೇಳ್ತಾರೆ. ಯಾಕಂದರೆ ಸಾಕಷ್ಟು ಜನ ರಾಜಕೀಯವಾಗಿ ಬೆಳಿಬೇಕು ಅಂತೇಳಿ 5-10 ವರ್ಷಗಳ ಒಂದು ರೀತಿ ಪರಿಶ್ರಮ ಆಗ್ತಾರೆ. ರಾಜಕೀಯ ಹಿನ್ನೆಲೆ ಜೊತೆಗೆ ಹ್ಯಾಟ್ರಿಕ್ ಹೀರೋ ಸಾರಾ ಮಹೇಶ್ ಅವರು ಜೊತೆಗಿದ್ರು ಕೂಡ ಅವರ ಸಹೋದರ ಯಾವ ಕಾರಣಕ್ಕೋಸ್ಕರ ರಾಜಕೀಯದಿಂದ ದೂರ ಸರಿದ್ರು ಅನ್ನೋ ವಿಚಾರ ಕೇರ್ನಗರ ತಾಲೂಕು ಸೇರಿದಂತೆ ಇಡೀ ಮೈಸೂರಿನಲ್ಲಿ ಚರ್ಚೆ ಆಗ್ತಿದೆ. ಸೊ ಹಾಗಾದರೆ ಅವರು ಮುಂದೆ ಏನು ಮಾಡ್ತಾರೆ, ಯಾವ ಕಾರಣಕ್ಕೋಸ್ಕರ ಅವರು ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿದ್ರು ಅನ್ನೋದು ಸಾಕಷ್ಟು ಗ್ರಾಮೀಣ ಪ್ರದೇಶದಲ್ಲಿ ಚರ್ಚೆ ಆಗ್ತಿದೆ. ಸೊ ಈ ಖುದ್ದು ಮಾತಾಡಲಿಕ್ಕೆ ನನ್ನೊಟ್ಟಿಗೆ ಸಾರಾ ನಂದೀಶ್ ಅವರಿದ್ದಾರೆ. ನಾನು ಅವರ ಪ್ರಶ್ನೆ ಮಾಡ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ರಾಜಕಾರಣ, ಉದ್ಯಮ ಮತ್ತು ಸಂಸ್ಕಾರ ಅಂದರೆ ಏನಕ್ಕೆ ಸಂಸ್ಕಾರ ಅನ್ನೋ ಪದ ಬಳಸ್ತೀನಿ ಅಂದರೆ, ನಿಮ್ಮ ತಂದೆ ಶಿಕ್ಷಕರಾಗಿದ್ದವರು, ಬರಿಗೈನಲ್ಲಿ ಬಂದು ಈ ಮಟ್ಟಕ್ಕೆ ಹೆಸರು ಉದ್ಯಮವನ್ನು ಮಾಡಿದವರು, ರಾಜಕೀಯವಾಗಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಿ, ಸಕ್ರಿಯವಾಗಿ ರಾಜಕೀಯದಲ್ಲಿದ್ರಿ, ಅಧ್ಯಕ್ಷರು ಕೂಡ ಆದ್ರಿ. ಮೊನ್ನೆ ಒಂದು ಪತ್ರ ಸಾಕಷ್ಟು ಸಂಚಲನವನ್ನು ಮೂಡಿಸ್ತು. ಸಾರಾ ನಂದೀಶ್ ಅವರು ಯಾವ ಕಾರಣಕ್ಕಪ್ಪ ರಾಜಕೀಯದಿಂದ ನಿವೃತ್ತಿ ಆದರು ಅಂತ? ಏನಕ್ಕೆ ಸರ್ ಅಷ್ಟೊಂದು ಬೇಜಾರು ರಾಜಕಾರಣದ ಬಗ್ಗೆ? ಈಗ ನೀವೇ ಹೇಳಿದ್ರಿ, ಒಂದು ಕಡೆ ರಾಜಕಾರಣ, ಇನ್ನೊಂದು ಕಡೆ ಸಂಸ್ಕಾರ ಅಂತ. ಈ ಸಂಸ್ಕಾರ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ರಾಜಕಾರಣ ಬಿಡಬೇಕು. ಯಾಕಂತ ಹೇಳಿದ್ರೆ ಈ ರಾಜಕಾರಣ ಮನೆಯಲ್ಲಿ ಮಾಡ್ಕೊಳ್ಳೋಕೆ ಹೋದರೆ ಈ ಸಂಸ್ಕಾರ ಬಿಡಬೇಕಾಗುತ್ತೆ. ಕುಟುಂಬದಲ್ಲಿ ಒಂದು ಬಾಂಧವ್ಯ ಒಂದು ಒಳಗೆ ಬರುತ್ತೆ. ಹಾಗಾಗಿ ಬೇಡ, ಈಗ ಒಬ್ಬರು ರಾಜಕಾರಣ ಮಾಡ್ತಿದ್ದಾರೆ, ನಾವು ನಿವೃತ್ತಿ ಆಗೋಣ ಅಂತ ಅಂದ್ಕೊಂಡು ನಿವೃತ್ತಿ ಆಗಿದ್ವಿ. ನೀವು ಕುಟುಂಬ ಅನ್ನೋ ಪದ ಬಳಸಿದ್ರಿ. ಈಗ ಸಾರಾ ಮಹೇಶ್ ಅವರು 3 ಬಾರಿ ಶಾಸಕರಾಗಿದ್ದರು, ಕೇರಳದಲ್ಲಿ ಸಚಿವರಾಗಿದ್ದರು. HD ಕುಮಾರಸ್ವಾಮಿರವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡವರು, ತನ್ನದೇ ಆದ ಪ್ರಭಾವಿ. ಆ ಥರದವರ ಸಹೋದರರಾಗಿ ರಾಜಕೀಯವಾಗಿ ಬೇರೆ ಥರದ ಸ್ಥಾನಮಾನಗಳು ಸಿಗುತ್ತೆ ಅನ್ನೋದು ಎಕ್ಸ್ಪೆಕ್ಟೇಷನ್ ನಿಮಗಿತ್ತು ಏನೋ ಗೊತ್ತಿಲ್ಲ. ಬಟ್ ಈಗ ನಿಮ್ಮ ಸಕ್ರಿಯ ರಾಜಕಾರಣಕ್ಕೆ ಸಾರಾ ಮಹೇಶ್ ಅವ್ರದ್ದು ಏನಾದರೂ ವಿರೋಧ ಇದೆಯಾ? ಯಾಕೆ ಇಷ್ಟು ಬೇಡ? ಅವ್ರದ್ದು ವಿರೋಧ ಅಂತ ನಾನು ಹೇಳ್ತಿಲ್ಲ. ನನಗೆ ಒಂದೇನಪ್ಪ ಅಂತ ಹೇಳಿದ್ರೆ, ನಾನು ಪಕ್ಷ ನೋಡಿ ಬಂದವನಲ್ಲ, ನಾನು ಒಬ್ಬರು ವ್ಯಕ್ತಿ ನೋಡಿ ಬಂದವನು. ನಮ್ಮ ಮನೆಯಲ್ಲಿ ಒಬ್ಬರು ಮುಖಂಡರು, ದೊಡ್ಡವರು ರಾಜಕಾರಣ ಮಾಡ್ತಿದ್ದಾರೆ ಅಂಥೇಳಿ ಅವ್ರ ಹಿಂದೆ ನಾವು ಹೋದವರು. ಅವರು ಮನೆ ಬಂಗಾರಪ್ಪನವರು ಕಾಂಗ್ರೆಸ್ನಲ್ಲಿ CM ಆಗಿದ್ದಾಗ ಅವರ ಜೊತೆ ಇವರು ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡಿದ್ರು. ಆಗ ನಾವು ಅವ್ರ ಹಿಂದೆ ಒಂದು 3 ವರ್ಷ ಕಾಂಗ್ರೆಸ್ಲೇ ಇದ್ವು. ತದನಂತರ ಅವರು BJPನಲ್ಲಿ ಸೇರ್ಪಡೆ ಆದರು. ನಾವು ಅವ್ರ ಹಿಂದೆ ಹೋದ್ವು. 11 ವರ್ಷ ಅವ್ರ ಹಿಂದೆ BJPನಲ್ಲಿದ್ವು. ಆನಂತರ ಜಾತ್ಯತೀತ ಜನತಾದಳಕ್ಕೆ ಸೇರ್ಪಡೆ ಆದರು. ಅವ್ರ ಹಿಂದೆ ಒಂದು 18 ವರ್ಷ ಪಕ್ಷದಲ್ಲಿ ಇದ್ವು. ನಾವು ಯಾವುದೇ ಪಕ್ಷ ನೋಡಿ ನಾನು ಹೋದವನಲ್ಲ, ನನ್ನ ಮನೆ ವ್ಯಕ್ತಿ ನೋಡಿ ಹೋದವನು. ಈಗೇನಪ್ಪ ಅಂತ ಹೇಳಿದ್ರೆ, ಈಗ ಅವರಿದ್ದಾರೆ ಸಾಕು ಪಕ್ಷದಲ್ಲಿ, ಮತ್ತು ಅವರು ಪ್ರಭಾವಿ ನಾಯಕರಾಗಿದ್ದಾರೆ. ಅವರಿರೋನಾಗ ನಮಗೆ ಸಾಕು ಅಂಥೇಳಿ
ನಾವು ನಿವೃತ್ತಿ ಮಾಡಿದ್ರೆ ಒಳ್ಳೆಯದು. ಏನಕ್ಕಂದರೆ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಮಾಡಿದ್ರು ನಿಮ್ಮನ್ನು, ಅಧ್ಯಕ್ಷರು ಕೂಡ ನೀವು ಆದ್ರಿ. ಈಗ ಮತ್ತೆ ಮುಂದಿನ ಹುದ್ದೆ ಯಾವುದು ಅಂತ ಹೇಳಿದ್ರೆ ಇಲ್ಲ MLC ಆಗಬೇಕು, MLA ಆಗಬೇಕು. ಅವೆರಡು ಸ್ಥಾನಗಳು ನಿಮಗೆ ತುಂಬ ಮರೀಚಿಕೆ ಆಯಿತಾ? ಆ ಕಾರಣಕ್ಕೋಸ್ಕರ ನೀವು ಇನ್ನು ಆಗಲ್ಲಪ್ಪ ನನ್ನ ಕೈಲಿ ಟಾಸ್ಕ್ ಮಾಡಲಿಕ್ಕೆ, ನಾವು ನೆಮ್ಮದಿಲಿ ಬಿಸ್ನೆಸ್ ಮಾಡ್ಕೊಂಡಿರೋಣ ಅನ್ನೋ ನಿರ್ಧಾರಣ ಅಂತ. ನೋಡಿ, ನಮ್ಮ ರಾಜಕಾರಣ ವಂಶಗತವಾಗಿ ಏನು ಬಂದಿದ್ದಲ್ಲ, ಮಧ್ಯಂತರದಲ್ಲಿ ಬಂದಿದ್ದು. ಅದಲ್ಲದೆ ನಾನು ರಾಜಕಾರಣದಲ್ಲೇ ಏನೋ ಒಂದು ಸಾಧನೆ ಮಾಡಬೇಕು ಅಂತೇನು ಬಂದವನು ಅಲ್ಲ. ಏನೋ ಒಂದು ಅವ್ರ ಹಿಂದೆ ನಾವು ಇದ್ವಲ್ಲ ಅಂಥೇಳಿ ನಮಗೊಂದು ಸಿಕ್ಕಿದಂಥ ಒಂದು ಅವಕಾಶ ಅಷ್ಟೇ. ಅದಕ್ಕೆ ನನಗೆ ತೃಪ್ತಿ ಆಗಿದೆ, ಸಾಕು. ಇನ್ನು ಮುಂದಕ್ಕೆ ನಾನು ವ್ಯವಹಾರ ಅದು ಇದು ನೋಡಿಕೊಂಡು ಎಲ್ಲರ ಜೊತೆನೂ, ಎಲ್ಲ ಪಕ್ಷದವ್ರ ಜೊತೆನೂ ಸ್ನೇಹಜೀವಿಯಿಂದ ಇರೋಣ ಅಂತ ಆಸೆ ಪಟ್ಟಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಪಾಪ ಪಕ್ಷದವ್ರ ಜೊತೆ ನೀವು ಆರಾಮಾಗಿ ಫ್ರೆಂಡ್ಲಿಯಾಗಿ ಇರೋಕ್ಕಾಗಿರ್ಲಿಲ್ವಾ ಇಷ್ಟು ದಿನ ಸಕ್ರಿಯ ರಾಜಕಾರಣದಲ್ಲಿದ್ದಾಗ? ಎಲ್ಲೋ ಒಂದು ಕಡೆ ತೊಡಕಾಗ್ತಿತ್ತೇನೋ ಅನ್ನಿಸ್ತದೆ. ಯಾಕಂತ ಹೇಳಿದ್ರೆ ಈಗ ದೊಡ್ಡವರು ಅವರು ಎಲ್ಲೋ ಒಂದು ಕಡೆ ತೆರೆ ಹಿಂದೆ ಚೆನ್ನಾಗಿರ್ತಾರೆ, ತೆರೆ ಮುಂದೆ ಸ್ವಲ್ಪ ವೈರತ್ವ ಇರುತ್ತೆ ಅವ್ರಿಗೆ. ಆ ಮಧ್ಯದಲ್ಲಿ ನಾವು ಇಲ್ಲ ತೆರೆ ಮುಂದೆನೂ ಅವ್ರನ್ನ ಮಾತಾಡ್ಸೋ ಆಗಿಲ್ಲ, ಇಲ್ಲ ತೆರೆ ಹಿಂದೆನೂ ನಾವು ಮಾತಾಡ್ಸೋ ಆಗಿಲ್ಲ. ಈ ದೊಡ್ಡವ್ರ ಮಧ್ಯದಲ್ಲಿ ನಾವು ಒಂಥರ ಚಿಕ್ಕವ್ರು ಸಿಕ್ಕಾಕೊಂಡು ಯಾವ ಕಡೆಗೂ ಇಲ್ದಂಗೆ ಆಗ್ತೀವಿ. ಹಾಗಾಗಿ ಬೇಡ, ನಾವು ಆ ರಾಜಕೀಯದಲ್ಲಿ ಇದ್ದರೆ ತಾನೇ ಇದು. ಅದನ್ನು ಬಿಟ್ಟು ನಾವು ಎಲ್ಲರ ಜೊತೆನೂ, ಎಲ್ಲ ಪಕ್ಷದವರು, ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ದಳ ಆಗಿರ್ಬೋದು, ಎಲ್ಲರೂ ಜೊತೆನೂ ಒಂದು ವಿಶ್ವಾಸದಲ್ಲಿ ಮಾತುಕತೆ ಆಡ್ಕೊಂಡು ಇರೋಣ. ಈಗ ಉದಾಹರಣೆಗೆ ನಮ್ಮ ಹರೀಶ್ ಗೌಡರು ನನಗೆ 25 ವರ್ಷದ ಹಿಂದಿನಿಂದ ಸ್ನೇಹಿತರು. ನಾನು ಸೋಮಾನಿ ಕಾಲೇಜಿನಲ್ಲಿ MLA ಹರೀಶ್ ಗೌಡರು, ಕೆ ಜಿ ಕೊಪ್ಪಲು 25 ವರ್ಷದ ಹಿಂದಿನಿಂದನೂ ನಾನು ಸೋಮಾನಿ ಕಾಲೇಜಲ್ಲಿದ್ದಾಗ ನನ್ನ ಸ್ನೇಹಿತರೆ. ಹಾಗಾಗಿ ಈಗ ಅವ್ರನ್ನ ನಾವು ಮಾತಾಡ್ಸೋಕ್ಕೆ ಆಗಿರಲಿಲ್ಲ, ಯಾರೆಲ್ಲಿ ಬೇಜಾರು ಮಾಡ್ಕೊತಾರೆ ಅಂತ. ಆದರೆ ಈ ಸಾರಿ ಒಂದು ಕ್ಯಾಲೆಂಡರ್ ಅವ್ರ ಕಡೆ ಬಿಡುಗಡೆ ಮಾಡಿಸೋಣ ಅಂತ ಬಂದಿದ್ದೀವಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಚಿಕ್ಕ ವಯಸ್ಸು ರಾಜಕಾರಣವನ್ನು, ಅಧಿಕಾರವನ್ನು, ಉದ್ಯಮವನ್ನು, ಹಣವನ್ನು ಎಲ್ಲವನ್ನು ನೋಡಿದವರು. ಅಂದರೆ ಒಬ್ಬ ಶಾಲಾ ಶಿಕ್ಷಕರ ಮಕ್ಕಳಾಗಿ ಇಲ್ಲಿಗೆ ಬಂದು ಬಡತನವನ್ನು ಕೊಂಡು ನೋಡಿದ್ದೀರಾ, ಸಿರಿತನವನ್ನು ಕೊಂಡು ನೋಡಿದ್ದೀರಾ, ಗೆಲುವನ್ನು ನೋಡಿದ್ದೀರಾ, ಸೋಲನ್ನು ನೋಡಿದ್ದೀರಾ. ಇದರೆಲ್ಲ ನಡುವೆ ಇಷ್ಟೊಂದು ಚಿಕ್ಕ ವಯಸ್ಸಿಗೆ ಯಾಕೆ ಇಷ್ಟೊಂದು ವೈರಾಗ್ಯ ಬಂದ್ಬಿಡ್ತು ರಾಜಕೀಯವಾಗಿ ಸಾರಾ ನಂದೀಶ್ ಅವರು? ಇಲ್ಲೆಲ್ಲ ಚಿಕ್ಕ ವಯಸ್ಸು ಅಂತಲ್ಲ, ಇವತ್ತಿನ ಆಯಸ್ಸಲ್ಲಿ ನಮಗಾಗಲೇ ಮುಕ್ಕಾಲ ಆಯಸ್ಸು ಮುಗಿದೋಗಿದೆ. ಇನ್ನಿರೋ ಕಾಲವಾಯಿ ಆಯಸ್ಲಾರು ನಾವು ಇರೋದ್ರಲ್ಲಿ ನೆಮ್ಮದಿಯಾಗಿರೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ಹಾಗಾಗಿ ರಾಜಕಾರಣ ಬೇಡ ಅಂತ ಅಷ್ಟೇ. ಹಾಗಾದರೆ ರಾಜಕಾರಣ ಅಷ್ಟೊಂದು ಕಲುಷಿತ ಆಗ್ಬಿಟ್ಟಿದೆ, ಮನಸ್ಸಿಗೆ ಬೇಜಾರಾಗುವಷ್ಟು ಇದು ಬೇಡಪ್ಪ ಈ ಕ್ಷೇತ್ರ ಅನ್ನೋಷ್ಟು ಕಲುಷಿತ ಆಗೋಗಿದೆ ರಾಜಕಾರಣ. ರಾಜಕಾರಣ ಕಲುಷಿತವಾಗಿದೆಯೋ ಇಲ್ಲ ರಾಜಕಾರಣ ಮಾಡೋರು ಕಲುಷಿತರಾಗೋರು, ಅದು ಏನು ಅಂತ ಹೇಳೋಕ್ಕಾಗೋದಿಲ್ಲ. ಅಥವಾ ರಾಜಕಾರಣಿಗಳನ್ನ ಆಯ್ಕೆ ಮಾಡೋರು ಕಲುಷಿತರಾಗೋರು, ಈ ಮೂರೂ ಮಧ್ಯದಲ್ಲಿ ನಾವೇನೂ ಮಾತಾಡೋಕ್ಕಾಗೋದಿಲ್ಲ. ಖಂಡಿತವಾಗಲೂ ಕಷ್ಟವಾಗುತ್ತೆ. ಪ್ರಾಮಾಣಿಕವಾಗಿ ಯಾರು ಇರ್ತೀನಿ ಅಂತಾರೆ ರಾಜಕಾರಣದಲ್ಲಿ, ಅವ್ರು ಖಂಡಿತವಾಗಲೂ ಅವ್ರ ನಿಷ್ಠುರಕ್ಕೆ ಕಾರಣ ಆಗೋದು ಯಾವತ್ತಿದ್ರು. ಅವ್ರ ಮೂಲೆ ಗುಂಪೆ. ಯಾರು ಪ್ರಾಮಾಣಿಕವಾಗಿ ಹೋಯ್ತೀನಿ ಅಂತ ಹೇಳ್ತಾರೆ ಅವರು ಮೂಲೆ ಗುಂಪೆ. ಹಾಗಾಗಿ ಆ ರಾಜಕಾರಣ ಬೇಡ. ಈಗ ಅದು ನಿಮಗೆ ಗೊತ್ತು. ಸಾರಾ ನಂದೀಶ್ ಅವರು ಯಾರೇ ಆದರೂ ಕೂಡ ತನ್ನ ಮನಸ್ಸಿಗೆ ಅಂದಿದ್ರೆ ನಿಷ್ಠುರವಾಗಿ ಹೇಳ್ಕೊಳ್ತಕ್ಕಂಥ ವ್ಯಕ್ತಿ. ಹಿಂದೆ ಒಂದು ಮುಂದೆ ಒಂದು ಇಲ್ಲ. ಅದು ಕುಟುಂಬ ಆಗೋದು, ಸಾರ್ವಜನಿಕ ಜೀವನ ಆಗ್ಬೋದು. ಅದಕ್ಕೆ ನಾವು ಮೂಲೆ ಗುಂಪು, ರಿಟೈರ್ಮೆಂಟು. ಯಾರು ನೇರವಾಗಿ ಮಾತಾಡ್ತಾರೆ, ಯಾರು ಕೆಟ್ಟದ್ದು ವಿರೋಧ ಮಾಡ್ತಾರೆ, ಯಾರು ತಿಳುವಳಿಕೆ ಹೇಳ್ತಾರೆ, ಅವರು ಯಾರೂ ರಾಜಕಾರಣದಲ್ಲಿ ಮುಂದೆ ಬರೋಕ್ಕಾಗೋದಿಲ್ಲ ಅನಿಸುತ್ತೆ. ಯಾರು ಸಾಮಾನ್ಯವಾಗಿ ಎಲ್ಲ ಕಡೆಗೂ ಬ್ಯಾಲೆನ್ಸ್ ಮಾಡಿಕೊಂಡು ಎಲ್ಲರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಹಿಂದ್ಗಡೆ ಹೋಗ್ತಾರೆ, ಅಂಥವರೇ ಸ್ವಲ್ಪ ಮುಂದೆ ಬರೋದೇನೋ ಅಂತ ಅನಿಸುತ್ತೆ ಎಲ್ಲೋ ಒಂದು ಕಡೆ. ಶಿವಮೊಗ್ಗ ಇರ್ಬೋದು, ಬೆಂಗಳೂರು ಇರ್ಬೋದು, ಹಾಸನ ಇರ್ಬೋದು, ಈ ಭಾಗದಲ್ಲೆಲ್ಲ ತಂದೆ ಮಗ, ತಾತ ಮೊಮ್ಮಕ್ಕಳು, ಅಣ್ಣ ತಂದಿರು ಎಲ್ಲರೂ ಕೂಡ ರಾಜಕಾರಣವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ತುಂಬ ಆಕ್ಟಿವ್ ಆಗಿದ್ದಾರೆ, ರಾಜಕೀಯದಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಕೆ.ಆರ್. ನಗರದ ವಿಚಾರಕ್ಕೆ ಬಂದರೆ ಯಾಕೆ ಹೀಗೆ ಅಂತ? ಕರ್ನಾಟಕದಲ್ಲಿ ಎಲ್ಲೇ ಹೋಗಿ ತಂದೆ ಮಗ ಓಕೆ, ತಂದೆ ಮೊಮ್ಮಕ್ಕಳು ಓಕೆ, ಅಣ್ಣ ತಮ್ಮದಿರು ಸಾಮಾನ್ಯ ಕಡಿಮೆನೇ. ಅದು ಏನು ಮಾಡೋಕ್ಕಾಗಲ್ಲ, ವರದಾನ. ಅಣ್ಣ ತಮ್ಮ ಅನ್ನೋದು ಸ್ವಲ್ಪ ರಾಜಕಾರಣದಲ್ಲಿ ದೂರನೇ. ಹಾಗಾಗಿ ಏನು ಮಾಡೋಕ್ಕಾಗೋದಿಲ್ಲ. ಹಾಗಾದ್ರೆ ತಂದೆ ಮಕ್ಕಳು ಓಕೆ ಇರ್ಬೋದು. ಯಾಕಂದರೆ ಈಗ ಸಾರಾ ಮಹೇಶ್ ಅವರು ಮತ್ತು ಸಾರಾ ಅನ್ನೋ ಹೆಸರಿನಲ್ಲೇ ಒಂದು ಪವರ್ ಇದೆ. ಅದು ಬಿಸ್ನೆಸ್ ಮಾಡ್ತಿರೋ, ರಾಜಕಾರಣ ಮಾಡ್ತಿರೋ.
ಸಾರಾ ಅನ್ನೋ ಪದನಾಮದಿಂದ ನೀವೇನು ಉಪಯೋಗ ಪಡ್ಕೊಳ್ಳಿಲ್ವಾ? ಉದ್ಯಮಿಯಾಗಿ ಬೆಳಿಲಿಲ್ವಾ? ಯಾವ ರೀತಿ ಅಂತ? ಸಾರ ಅಂತ ಬರಬೇಕಾದ್ರೆ ಸಾಲಿಗ್ರಾಮದ ಒಂದು ಪುಣ್ಯ ಭೂಮಿಯಿಂದ, ಆ ಪುಣ್ಯ ಭೂಮಿ ಪವರೇ ಆಗಿದೆ. ಆ ಸಾಲಿಗ್ರಾಮ ಅನ್ನೋ ಒಂದು ಪುಣ್ಯ ಭೂಮಿ ಇದೆಯಲ್ಲ, ದಕ್ಷಿಣ ಕಾಶಿ ಅಂತ ಹೇಳ್ತಾರೆ ಅದನ್ನು, ಆ ಪುಣ್ಯ ಭೂಮಿಯ ಪವರೇ ಆಗಿದೆ. ಈಗ ಭವಾನಿ ಮೇಡಮ್ ಆಗಿರ್ಬೋದು, ಅವರು ಸಾಲಿಗ್ರಾಮದಿಂದ ಹೋದವರೇನೆ. ಅವ್ರು ಹೋದ್ಮೇಲೆ ಅವ್ರ ಮನೆ ಅಲ್ಲಿ ಪ್ರಧಾನಮಂತ್ರಿ ಆಗಿದ್ದು. ಡಾಕ್ಟರ್ ರಾಜಣ್ಣವ್ರ ಪಾರ್ವತಮ್ಮ ಆಗಿರ್ಬೋದು, ಅವರು ಸಾಲಿಗ್ರಾಮದವರೇನೆ. ಅವ್ರು ಹೋದ್ಮೇಲೆ ರಾಜ್ಕುಮಾರ ಮಟ್ಟಕ್ಕೆ ಬಂದಿದ್ದು. ಇನ್ನು ಸಾರಾ ಗೋವಿಂದವರು, ಚಿನ್ನಪ್ಪನವ್ರ ಮಕ್ಕಳು ಎಲ್ಲರೂ ಸಾಲಿಗ್ರಾಮದಿಂದ ಹೋದವರು. ಸಾಲಿಗ್ರಾಮದ ಒಂದು ಮಹಿಮೆ ಆಗಿದೆ, ಹಾಗಾಗಿ ಸಾರಾ ಅನ್ನೋದು ಆ ಮಟ್ಟಕ್ಕೆ ಬಂದಿದೆ. ಇದು ಮಾನವೀಯ ಸಂದೇಶದ ಜನವಾಹಿನಿ.